ನಮಸ್ಕಾರ. ಉತ್ತರಾಖಂಡದ ಆ ಪರ್ವತಗಳಲ್ಲಿ ಅಲ್ಲಿ ಮಾಡಿದ ಒಂದು ಸಣ್ಣ ತಪ್ಪು 5 ಸ್ನೇಹಿತರ ಒಂದು ಮಜವಾದ ಟ್ರಿಪ್ಪನ್ನ ಜೀವನಪೂರ್ತಿ ಮರೆಯಲಾಗದ ಒಂದು ಭಯಾನಕ ರಾತ್ರಿಯಾಗಿ ಹೇಗೆ ಬದಲಾಯಿಸ್ತು? ಬನ್ನಿ, ಈ ಇಡೀ ಘಟನೆಯನ್ನೊಮ್ಮೆ ನೋಡೋಣ. ನೋಡಿ, ಇದನ್ನ ಕೇವಲ ಒಂದು ಟ್ರಿಪ್ನ ಕಥೆ ಅಂತ ಅನ್ಕೋಬೇಡಿ. ಯಾಕಂದ್ರೆ ಭಾರತದ ಪರ್ವತಗಳಿಗೆ ಅಂತಾನೆ ಕೆಲವು ನಿಯಮಗಳಿವೆ. ಅವುಗಳನ್ನ ಯಾವತ್ತೂ ಮುರಿಯಕ್ ಹೋಗ್ಬಾರ್ದು. ಒಂದ್ವೇಳೆ ಮುರಿದ್ರೆ ಅದರ ಪರಿಣಾಮ ಊಹೆಗೂ ನಿಲ್ಕದ್ದು. ಈ ಕಥೆಯ ಅಸಲಿ ತಿರುಳೇ ಇರೋದು ಉತ್ತರಾಖಂಡದ ಸ್ಥಳೀಯ ನಂಬಿಕೆಗಳಲ್ಲಿ. ಅದರಲ್ಲೂ ಬ್ರಹ್ಮರಾಕ್ಷಸನ ಬಗ್ಗೆ ಕೇಳಿರ್ಬೋದು. ಇದು ತುಂಬಾನೇ ಉಗ್ರವಾದ ಒಂದು ಆತ್ಮ. ಪವಿತ್ರ ಜಾಗಗಳಿಗೆ ಯಾರಾದ್ರೂ ಅಗೌರವ ತೋರಿಸಿದ್ರೆ ಅವ್ರನ್ನ ಇದು ಸುಮ್ಮನೆ ಬಿಡಲ್ಲ ಅಂತಾರೆ. ಇದೊಂದು ಬಲವಾದ ನಂಬಿಕೆಯಲ್ಲಿ. ಸರಿ, ಬರೀ ಉತ್ತರಾಖಂಡ್ ಅಂತಲ್ಲ, ಭಾರತದ ಪ್ರತಿಯೊಂದು ರಾಜ್ಯಕ್ಕೂ ಅದರದ್ದೇ ಆದ ಇಂಥ ಜಾನಪದ ಕಥೆಗಳು, ನಂಬಿಕೆಗಳಿವೆ ಅಲ್ವಾ? ಈಗ ಬಿಹಾರದಲ್ಲಿ ಪಂಡುಬಾ ಅಂತಾರೆ, ನಮ್ಮ ಕರ್ನಾಟಕದಲ್ಲೇ ನಾಳೆ ಬಾ ಕಥೆ ಎಷ್ಟು ಫೇಮಸ್. ಹಾಗೆ ಉತ್ತರಾಖಂಡಲ್ಲೇ ಮಸಾಣ, ಅಚಾರಿ, ಹೀಗೆ ಬೇರೆ ಬೇರೆ ಆತ್ಮಗಳ ಬಗ್ಗೆ ಹೇಳ್ತಾರೆ. ಈ ಕಥೆಗಳೆಲ್ಲ ಬರೀ ನಂಬಿಕೆ ಅಂದ್ಕೊಂಡಿದ್ದ ನಮ್ಮ ಕಥೆಯ ಹೀರೋಗಳಿಗೆ ಇದೆಲ್ಲ ಕಣ್ಣಾರೆ ಕಾಣೋ ಸತ್ಯವಾಗಿತ್ತು. ಹಾಗಾದ್ರೆ ಈ ಒಂದು ಸಾಂಸ್ಕೃತಿಕ ಹಿನ್ನೆಲೆಯೊಂದಿಗೆ ಬನ್ನಿ ನೇರವಾಗಿ ಕಥೆಯೊಳಗೆ ಹೋಗೋಣ. ಯಾಕಂದ್ರೆ ಇಲ್ಲಿ ಒಂದು ಸ್ನೇಹಿತರ ಗುಂಪು ತಾವು ಯಾವತ್ತೂ ನಂಬದಿದ್ದ ಒಂದು ಸತ್ಯವನ್ನ ತುಂಬಾನೇ ಕಠಿಣವಾಗಿ ಕಲಿಯೋಕೆ ಹೊರಟಿತ್ತು. ಸರಿ, ಮೊದಲ ಭಾಗ, ಒಂದು ದುರದೃಷ್ಟಕರ ಪುನರ್ಮಿಲನ. ಈ 5 ಜನ ಸ್ನೇಹಿತರು ಅಂದ್ರೆ ಅಂಕುರ್, ಶಿವಂ, ಕಪಿಲ್, ಆದಿ ಮತ್ತು ಅಮಿತ್ ಇವರೆಲ್ಲ ಭೇಟಿಯಾಗಿದ್ದು ಡೆಹ್ರಾಡೂನ್ನ ಒಂದು ಡಿಫೆನ್ಸ್ ಅಕಾಡೆಮಿಯಲ್ಲಿ. ಆಮೇಲೆ ಪರೀಕ್ಷೆಯಲ್ಲಿ ಫೇಲಾಗಿ ಎಲ್ಲರೂ ಅವರವರ ಊರಿಗೆ ವಾಪಸ್ ಹೋಗಿದ್ರು. ಸುಮಾರು 3 ವರ್ಷಗಳ ನಂತರ ಒಂದು ರಿಯೂನಿಯನ್ ಪ್ಲಾನ್ ಮಾಡ್ತಾರೆ. ಎಲ್ಲಿಗೆ? ಉತ್ತರಾಖಂಡ ಮುನ್ಷಿಯಾರಿಗೆ. ಎಲ್ಲರೂ ಸೇರಿ ಮೇ 27ನೇ ತಾರೀಕು ಸಂಜೆ ಅಂಕುರ್ನ ಟಾಟಾ ಹ್ಯಾರಿಯರ್ ಕಾರಲ್ಲಿ ಹೊರಡ್ತಾರೆ. ಆದ್ರೆ ಪಾಪ ಅವ್ರಿಗೆ ಗೊತ್ತಿರಲಿಲ್ಲ, ಆ ರಾತ್ರಿ ಅವರ ಜೀವನದ ಅತ್ಯಂತ ಭಯಾನಕ ರಾತ್ರಿ ಆಗುತ್ತೆ ಅಂತ. ಸರಿ, ಅವರ ಪ್ರಯಾಣ ಶುರುವಾಯಿತು. ರಾತ್ರಿ ಸುಮಾರು 10:30 ಹೊತ್ತಿಗೆ ಅವರು ಖಟಿಮಾ ಫಾರೆಸ್ಟ್ ಏರಿಯಾಗೆ ತಲುಪಿದ್ರು. ಅದು ಹೇಗಿತ್ತು ಅಂದ್ರ, ಸುಮಾರು 18 ಕಿಲೋಮೀಟರ್ ಉದ್ದದ ಕತ್ತಲಾದ ದಟ್ಟವಾದ ಕಾಡು. ಅಲ್ಲಿಯೇ ಆದಿ ಅನ್ನೋ ಫ್ರೆಂಡ್, 1 ನಿಮಿಷ ಗಾಡಿ ನಿಲ್ಸು, ಟಾಯ್ಲೆಟ್ಗೆ ಹೋಗ್ಬೇಕು ಅಂತಾನೆ. ಅಂಕುರ್ ಕಾರು ನಿಲ್ಲಿಸ್ತಾನೆ. ಅಷ್ಟೇ, ಆ ಒಂದು ನಿಲುಗಡೆ ಅವರ ಇಡೀ ಜೀವನವನ್ನೇ ಬದಲಾಯಿಸಕ್ ಕಾರಣವಾಗುತ್ತೆ. ಮುಂದಿನ ಭಾಗ, ಕಾಡಿನಲ್ಲಿ ಕಂಡ ಹುಡುಗಿ. ಆದಿ ಹೋಗಿ 10 ನಿಮಿಷ ಆಯ್ತು, ಇನ್ನೂ ವಾಪಸ್ ಬಂದಿಲ್ಲ. ಫ್ರೆಂಡ್ಸ್ಗೆಲ್ಲ ಟೆನ್ಷನ್ ಆಗಿ ಕಾರಿಂದ ಇಳಿದು ಹುಡ್ಕೋಕ್ ಶುರು ಮಾಡ್ತಾರೆ. ಆಗ ಅವರಿಗೆ ಆದಿ ಕಾಣಿಸ್ತಾನೆ. ಆದ್ರೆ ಅವನು ಸುಮ್ಮನೆ ನಿಂತಿಲ್ಲ, ಕಾಡಿನೊಳಗೆ ಏನನ್ನೋ ತುಂಬಾನೇ ತೀವ್ರವಾಗಿ ನೋಡ್ತಾ ನಿಂತಿದ್ದಾನೆ. ಏನಾಯ್ತು ಅಂತ ಫ್ರೆಂಡ್ಸ್ ಕೇಳಿದ್ರೆ ಆದಿ ಹೇಳ್ತಾನೆ, ಮಚ್ಚಾ, ನಾನೊಬ್ಬ ಹುಡುಗಿನ್ ನೋಡ್ದೆ, ಸಖತ್ ಕ್ಯೂಟ್ ಆಗಿದ್ಲು. ನನ್ನ ನೋಡಿ ನಕ್ಕೋ ಕಾಡಿನೊಳಗೆ ಹೋದ್ಲು. ಇದನ್ನ ಕೇಳಿ ಫ್ರೆಂಡ್ಸ್, ಇವನು ಬಿಯರ್ ಕುಡಿದು ಏನೋ ಉಳ್ಳಿರ್ತಿದ್ದಾನೆ ಅಂತ ಅನ್ಕೊಂಡು ಸುಮ್ಮನಾದ್ರು. ಅವನ ಮಾತನ್ನ ಯಾರೂ ಸೀರಿಯಸ್ ಆಗಿ ತಗೊಳ್ಳಿಲ್ಲ. ಸರಿ, ಎಲ್ರೂ ಮತ್ತೆ ಕಾರು ಹತ್ತಿ ಹೊರಟ್ರು. ಆದ್ರೆ ಒಂದು 10 ನಿಮಿಷ ಆಗಿರಬಹುದು. ಅಷ್ಟರಲ್ಲಿ ಆದಿ ಮತ್ತೆ ಚೀರೋಕೆ ಶುರು ಮಾಡ್ದ. ಮಚಾ, ಪ್ಲೀಸ್ ಗಾಡಿ ನಿಲ್ಲಿಸು, ಅವಳು ಮತ್ತೆ ಕಾಣಿಸ್ತಾ ಇದ್ದಾಳೆ ಅಂತ. ಅವನು ಒತ್ತಾಯಕ್ಕೆ ಬೇರೆ ದಾರಿ ಇಲ್ಲದೆ, ಫ್ರೆಂಡ್ಸ್ಗೆ ಇಷ್ಟ ಇಲ್ದಿದ್ರು ಕಾರನ್ನ ನಿಲ್ಲಿಸ್ಲೇಬೇಕಾಯಿತು. ಕಾರಿಂದ ಇಳಿದು ಆದಿ ತೋರಿಸಿದ ಕಡೆ ಕಾಡಿನೊಳಗೆ ಹೆಜ್ಜೆ ಹಾಕಿದ್ರು. ಅಲ್ಲಿ ನೋಡಿದ್ರೆ ಒಂದು ಹಳೆ ಪಾಳುಬಿದ್ದ ಮನೆ. ಅದರ ಕಲ್ಲಿದ್ದಲಿನ ಹಾಗೆ ಕಪ್ಪಗಿದ್ದ ಗೋಡೆ ಮೇಲೆ ಬಿಳಿ ಬಣ್ಣದಲ್ಲಿ ಒಂದು ವಾಕ್ಯ ಬರ್ದಿತ್ತು. ಅದು ಓದಿದ ತಕ್ಷಣ ಮೈ ಜುಮ್ಮನು ಅಂಟಿತ್ತು. ಬನ್ನಿ, ಯಾರೋ ನಮ್ಮನ್ನ ಭೇಟಿಯಾಗೋಕೆ ಇಲ್ಲಿದ್ದಾರೆ. ಈಗ 3ನೇ ಭಾಗ, ರಸ್ತೆಯಲ್ಲಿ ಎದುರಾದ ಸಂಕಷ್ಟ. ಆ ಮನೆಯನ್ನ ನೋಡಿ ಹೆದರಿದ ಅವರು ಅಲ್ಲಿಂದ ಆದಷ್ಟು ಬೇಗ ತಪ್ಸ್ಕೊಳ್ಳೋಣ ಅಂತ ಕಾರನ್ನ ಸ್ಪೀಡಾಗಿ ಓಡಿಸೋಕೆ ಶುರು ಮಾಡಿದ್ರು. ಅದೇ ಸ್ವಲ್ಪ ದೂರ ಹೋಗ್ತಿದ್ದ ಹಾಗೆ ಕಾರು ಪದೇ ಪದೇ ಆಫ್ ಆಗೋಕೆ ಶುರುವಾಯಿತು. ಕೊನೆಗೆ ಚುರ್ನಿ ಅನ್ನೋ ಒಂದು ನಿರ್ಜನ ಪ್ರದೇಶದಲ್ಲಿ ಕಾರು ಪೂರ್ತಿಯಾಗಿ ನಿಂತೇ ಹೋಯಿತು. ಏನ್ ಮಾಡೋದು ಅಂತ ತೋಚಿದೆ ಮೆಕ್ಯಾನಿಕ್ಗೆ ಫೋನ್ ಮಾಡಿದ್ರೆ ಬೆಳಗ್ಗೆ 5 ಗಂಟೆ ಮುಂಚೆ ಬರಕ್ಕಾಗಲ್ಲ ಅಂತ ಉತ್ತರ ಬಂತು. ಅಷ್ಟೇ ಅಲ್ಲ, ಆ ಮೆಕ್ಯಾನಿಕ್ ಕೊಟ್ಟ ಒಂದು ವಾರ್ನಿಂಗ್ ಅವರ ರಕ್ತವನ್ನೇ ಹೆಪ್ಪುಗಟ್ಟಿಸಿತ್ತು. ಆತ ಹೇಳಿದಿಷ್ಟೇ, ಏನೇ ಆಗ್ಲಿ ಕಿಟ್ಕಿ ಬಾಗ್ಲು ಹಾಕೊಂಡು ಕಾರ್ಲೇ ಇರಿ, ಹೊರಗೆ ಬರಬೇಡಿ. ಯಾರದ್ದೇ ಧ್ವನಿ ಕೇಳಿದ್ರೂ ಅದು ನಿಮ್ಮ ಫ್ರೆಂಡ್ ಧ್ವನಿಯೇ ಆಗಿದ್ರೂ ಹೊರಗೆ ಕಾಲಿಡಬೇಡಿ. ಈ ವಿಚಿತ್ರವಾದ ಮಾತು ಅವರ ಭಯವನ್ನ ಇನ್ನಷ್ಟು ಹೆಚ್ಚಿಸಿತು. ಹೇಗೋ ಮಾಡಿ ಕಾರಲ್ಲೇ ಕೆಲವು ಗಂಟೆ ಕಳೆದ್ರು. ಆಗ ಆದಿಗೆ ಏನೋ ಉಸಿರುಗಟ್ಟಿದ ಹಾಗೆ ಆಗ್ತಿದೆ ಅಂತ ಹೇಳಿ ಕಾರಿಂದ ಹೊರಗಡೆ ಹೋದ. ಸ್ವಲ್ಪ ಹೊತ್ತಾದ್ಮೇಲೆ ಅವನ ಮಾತು ಕೇಳಿಸ್ದೆ. ಆದ್ರೆ ಅವನೊಬ್ಬನೇ ಮಾತಾಡ್ತಿರ್ಲಿಲ್ಲ, ಅವನ ಜೊತೆ ಇನ್ನೊಂದು ಹೆಣ್ಣಿನ ಧ್ವನಿಯೋ ಕೇಳಿಸ್ತಾ ಇತ್ತು. ಅವರು ಗಾಬರಿಯಿಂದ ಹೊರಗೆ ಬಂದು ನೋಡಿದ್ರೆ ಆದಿ ತುಂಬಾ ವಿಚಿತ್ರವಾಗಿ ಮಾತಾಡ್ತಾ ಇದ್ದ. ಅವನ ಧ್ವನಿ ಅದು ಅವನ ಧ್ವನಿಯೇ ಆಗಿರ್ಲಿಲ್ಲ,
ಅವನ ಧ್ವನಿಯ ಜೊತೆ ಇನ್ನೊಂದು ಹೆಣ್ಣಿನ ಧ್ವನಿ ಸೇರಿ ಮಾತುಗಳು ಹೊರಗೆ ಬರ್ತಿದ್ವು. ನೀವೆಲ್ಲ ನನ್ಗೆ ತೊಂದರೆ ಕೊಡ್ತಿದ್ದೀರಾ, ಆದಿ ಜೊತೆ ಮಾತಾಡೋಕ್ಕೂ ಬಿಡ್ತಿಲ್ಲ ಅಂತ ಆ ವಿಚಿತ್ರ ಧ್ವನಿ ಹೇಳುತ್ತೆ. ಆಗ ಆದಿ ನಾನವಳನ್ನ ನನ್ಜೊತೆ ಕರ್ಕೊಂಡು ಹೋಗ್ತೀನಿ ಅಂತಾನೆ. ಫ್ರೆಂಡ್ಸ್ ಎಲ್ಲಿಗೆ ಅಂತ ಕೂಗಿದ್ರೆ ಬಂದ ಉತ್ತರ ಇದೆಯಲ್ಲ, ಅದು ನಿಜಕ್ಕೂ ಭಯಾನಕವಾಗಿತ್ತು. ನೀವು ಅವಳನ್ನ ಎಲ್ಲಿಂದ ಅಪಹರಿಸಿದ್ರೋ ಅದೇ ಜಾಗಕ್ಕೆ. ಈ ಮಾತು ಕೇಳಿದ್ದೇ ತಡ ಆದಿಯೊಳಗಿದ್ದ ಶಕ್ತಿ ಕಾರನ್ನ ಪಕ್ಕದಲ್ಲೇ ಇದ್ದ ಕಂದಕಕ್ಕೆ ತಳ್ಳೋಕೆ ಶುರು ಮಾಡ್ತು. ಅವನಲ್ಲಿ ಎಲ್ಲಿಂದ ಬಂತೋ ಅಷ್ಟು ಶಕ್ತಿ? ಫ್ರೆಂಡ್ಸ್ಗೆ ಏನ್ ಮಾಡೋದು ಅಂತಾನೆ ತೋಚ್ಲಿಲ್ಲ. ಆಗ ಕಾರಿನ ಡ್ಯಾಶ್ಬೋರ್ಡ್ ಮೇಲಿದ್ದ ಆಂಜನೇಯನ ಚಿಕ್ಕ ಮೂರ್ತಿ ಕಾಣಿಸಿತು. ಅದನ್ನ ತೆಗೆದು ಆದಿಯ ಮೈಮೇಲೆ ಇಟ್ಟಿದ್ದೇ ತಡ ಅವನು ಜೋರಾಲಿ ಕಿರ್ಚ್ಕೊಂಡು ಅಲ್ಲೇ ಪ್ರಜ್ಞೆ ತಪ್ಪಿ ಬಿದ್ದ. ಸರಿ, ಮುಂದಿನ ಭಾಗ ಒಂದು ಅಹಿತಕರ ಸಮಾಧಾನ. ಬೆಳಗ್ಗೆ ಹೇಗೋ ಮಾಡಿ ಹತ್ತಿರದ ದೇವಸ್ಥಾನಕ್ಕೆ ತಲುಪಿದಾಗ ಅಲ್ಲಿನ ಪೂಜಾರಿಗಳು ಆ ಇಡೀ ರಾತ್ರಿಯ ಘಟನೆಗಳ ಹಿಂದಿನ ಸತ್ಯವನ್ನ ಹೇಳ್ತಾರೆ. ಅವರು ಹೇಳಿದ ಪ್ರಕಾರ ಆ ಆತ್ಮ ವರ್ಷಗಳ ಹಿಂದೆ ತನ್ನ ಗಂಡನ ಜೊತೆ ಬೈಕ್ ಆಕ್ಸಿಡೆಂಟ್ನಲ್ಲಿ ಸತ್ತ ಒಬ್ಬ ಮಹಿಳೆಯದ್ದು. ಅವಳ ಗಂಡನ ಆತ್ಮಕ್ಕೆ ಮುಕ್ತಿ ಸಿಕ್ಕಿತ್ತು, ಆದರೆ ಅವಳು ಒಬ್ಬ ಸಂಗಾತಿಗಾಗಿ ಅಲ್ಲೇ ಅಲಿತಾ ಇದ್ಲು. ಆ ದಿನ ಅವಳ ಮಾಂಗಲ್ಯ ಸರ ಹೇಗೋ ಆಕಸ್ಮಿಕವಾಗಿ ಆದಿಯ ಶೂ ಒಳಗೆ ಸಿಕ್ಕಿ ಹಾಕೊಂಡಿತ್ತು. ಅದಕ್ಕೆ ಅವಳು ಅವನನ್ನ ಹಿಂಬಾಲಿಸಿದ್ದು. ಇದರಿಂದ ಪಾರಾಗೋಕೆ ಒಂದೇ ದಾರಿ ಆ ಮಾಂಗಲ್ಯವನ್ನ ವಾಪಸ್ ಅದೇ ಕಾಡಿನ ಮನೆಗೆ ಇಟ್ಟು ಬರೋದು. ಮತ್ತು ಕೊನೆಯ ಭಾಗ ಪರ್ವತದ ಎಚ್ಚರಿಕೆ. ಹಾಗಾದ್ರೆ ಈ ಇಡೀ ಭಯಾನಕ ಅನುಭವದಿಂದ ನಾವು ಕಲಿಬೇಕಾದ ಪಾಠವಾದ್ರೂ ಏನು? ತುಂಬಾ ಸಿಂಪಲ್. ಮೊದಲನೇದು, ಯಾವುದೇ ಸ್ಥಳಕ್ಕೆ ಹೋದ್ರೂ ಅಲ್ಲಿನ ಸಂಪ್ರದಾಯಗಳಿಗೆ ಗೌರವ ಕೊಡಬೇಕು. ಎರಡನೇದು, ಪವಿತ್ರವಾದ ಜಾಗಗಳಲ್ಲಿ ಮದ್ಯಪಾನ ಧೂಮಪಾನ ಮಾಡಿ ಕಸ ಹಾಕಿ ಅದರ ಪಾವಿತ್ರತೆಯನ್ನ ಹಾಳು ಮಾಡಬಾರ್ದು. ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ ಈ ಪ್ರಾಚೀನ ಜಾಗಗಳಲ್ಲಿ ನಮ್ಮ ಕಣ್ಣಿಗೆ ಕಾಣದ ಶಕ್ತಿಗಳು ಇವೆ ಅನ್ನೋದನ್ನ ಒಪ್ಪಿಕೊಳ್ಬೇಕು. ಕೊನೆಯದಾಗಿ ಈ ಇಡೀ ಘಟನೆ ನಮ್ಮ ಮುಂದೆ ಒಂದು ದೊಡ್ಡ ಪ್ರಶ್ನೆಯನ್ನ ಇಡುತ್ತೆ. ನಮ್ಮ ಈ ಮಾಡರ್ನ್ ಜಗತ್ತಿನಲ್ಲಿ ನಮ್ಮ ಹಿರಿಯರು ನಮಗೆ ಕೊಟ್ಟು ಹೋದ ಎಷ್ಟೋ ಪ್ರಾಚೀನ ಎಚ್ಚರಿಕೆಗಳನ್ನ, ನಂಬಿಕೆಗಳನ್ನ ನಾವು ಮರ್ತುಬಿಟ್ಟಿದ್ದೀವಾ? ಇದರ ಬಗ್ಗೆ ಒಮ್ಮೆ ಯೋಚಿಸಬೇಕಾಗಿದೆ ಅಲ್ವಾ?